ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಸಂತೋಷವಿರುವ ಅನುಗ್ರಹ ಇರುವ ದಿನ ದೇವರ ನಾಮದಲ್ಲಿ ನಿಮಗಾಗಿ ಹಾರೈಸುತ್ತೇನೆ. ದೇವರ ಅನುಗ್ರಹ ನಿಮ್ಮ ಮೇಲೆ ಉಂಟಾಗಲಿ. ಒಂದೊಂದು ದಿನ ಆಲಿಸುವ ವಾಕ್ಯದ ಬಗ್ಗೆ ಪ್ರತಿನಿತ್ಯ ಅನೇಕರು ಮಾತನಾಡುತ್ತಿದ್ದಾರೆ. ಯಾತ್ರೆ ಮಾಡುವಾಗ, ಕೆಲಸ ಮಾಡುವಾಗ, ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಇಳುವವರು ಇದ್ದಾರೆ, ಶೇರ್ ಮಾಡುವವರು ಇದ್ದಾರೆ. ಇದೆಲ್ಲ ಒಂದು ದೇವರ ಅನುಗ್ರಹವಾಗಿದೆ. ಲೋಕಾಂತ್ಯದವರಿಗೆ ದೇವರ ವಾಕ್ಯವನ್ನು ಸಾರಬೇಕು. ಅದಕ್ಕಾಗಿದೆ ನಾವು ಪ್ರತಿನಿತ್ಯ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸುವುದು ಹಾಗೂ ಪರಸ್ಪರ ಶೇರ್ ಮಾಡುವುದು. ಅದಕ್ಕಾಗಿ ದೇವರು ನಮ್ಮನ್ನು ಉಪಯೋಗಿಸಿದ್ದಾರೆ. ನಾವೊಂದು ದೇವರ ಉಪಕರಣಗಳಾಗಿದ್ದೇವೆ. ನಾವು ದೇವರ ದಾಸದಾಸಿಯರಾಗಿ ಮಾರ್ಪಡುತ್ತಿದ್ದೇವೆ. ದೇವರ ವಾಕ್ಯ ಆಲಿಸುವಾಗ ಒಂದೊಂದು ವ್ಯಕ್ತಿಗೆ ಸಿಕ್ಕಿದ ಸಮಾಧಾನದ ಬಗ್ಗೆ ಅನೇಕ ಸಾಕ್ಷಿಗಳು ಈ ಧ್ಯಾನ ಮಂದಿರದಲ್ಲಿ ಪ್ರತಿನಿತ್ಯ ಆಲಿಸುತ್ತಿದ್ದೇವೆ. ಇಂದು ವಾಕ್ಯವನ್ನು ಆಲಿಸುವಾಗ ನಮ್ಮ ಕುಟುಂಬಗಳು ಅನುಗ್ರಹಿಸಲ್ಪಡುತ್ತದೆ. ಇಂದಿನ ವಾಕ್ಯ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ಆಲಿಸೋಣ. ಮತ್ತು ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮ ಸಂತಾನ, ಪಶು ಹಾಗೂ ವ್ಯವಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಒಳಿತನ್ನುಂಟು ಮಾಡುವರು. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ನುಡಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಅವರ ಕಡೆಗೆ ತಿರುಗಿಕೊಳ್ಳುವಿರಿ. ಅವರು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲಿ ಮತ್ತೆ ಸಂತೋಷಪಟ್ಟು ನಿಮಗೆ ಒಳಿತನ್ನು ಉಂಟು ಮಾಡುವರು. ಪ್ರಿಯರೇ, ನಿಮ್ಮನ್ನು ಸ್ವಲ್ಪ ಸ್ವಲ್ಪವಾಗಿ ಅನುಗ್ರಹಿಸುತ್ತೇನೆ ಎಂದು ಅಲ್ಲ, ಸಮೃದ್ಧಿಯಾಗಿ ಅನುಗ್ರಹಿಸುತ್ತೇನೆ ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ನೀವು ದೇವರ ಧ್ಯಾನದಲ್ಲಿ ಆಗಿದ್ದೀರಾ? ನಿಮ್ಮ ಜೀವನ ಹಾಗಾದರೆ ಎಲ್ಲಾ ಕಾರ್ಯದಲ್ಲೂ ಸಮೃದ್ಧಿಯಾಗಿ ತುಂಬುತ್ತದೆ. ನಾವು ಅದಾಗಿದೆ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ಆಲಿಸುವುದು. ದೇವರ ವಾಕ್ಯ ಆಲಿಸುತ್ತಿರುವ ನಮ್ಮ ಜೀವನ ಕೃಪೆಯಲ್ಲಿ ತುಂಬುತ್ತದೆ. ಆಮೇನ್, ಹಲ್ಲೆಲೂಯಾ. ಅದಕ್ಕಾಗಿ ಒಂದೇ ಮಾರ್ಗ ಇರುವುದು ನಮ್ಮ ಮುಂದೆ. ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವುದು, ಧ್ಯಾನಿಸುವುದು. ಅದಕ್ಕೆ ಸುಮ್ಮನೆ ಇದ್ದರೆ ಏನು ಲಭಿಸುವುದಿಲ್ಲ. ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿ ಅದನ್ನು ಸ್ವೀಕರಿಸಿ ಧ್ಯಾನಿಸಿ ವಿಶ್ವಾಸಿಸುವಾಗ ನಾವು ನಮ್ಮ ಕುಟುಂಬವು ಅನುಗ್ರಹಿಸಲ್ಪಡುತ್ತದೆ. ನೀವು ಯಾವ ಕ್ಷೇತ್ರದಲ್ಲಿ ಕಷ್ಟಪಡುತ್ತಿರುವುದು ಆ ಕ್ಷೇತ್ರಗಳಲ್ಲಿ ಬಿಡುಗಡೆ ಉಂಟಾಗುತ್ತದೆ. ಇಂದು ಆಲಿಸಿದ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಆಗ ಕತ್ತಲೆ ಹೋಗಿ ಬೆಳಕು ಬರುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವುದು ನಿಮ್ಮ ಜೀವನದ ಒಂದು ಭಾಗ್ಯವಾಗಿದೆ. ದೇವರ ಕರ ನಿಮ್ಮೊಂದಿಗಿದೆ. ನೀವು ಕೃಪೆಯಲ್ಲಿ ತುಂಬುತ್ತಿದ್ದೀರಾ. ಆಮೇನ್. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.